ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಸಾಧನೆ ಯಾವತ್ತಿದ್ರೂ ಸಾಧಕನ ಸ್ವತ್ತು, ಸಾಧನೆ ಯಾವತ್ತಿದ್ರೂ ಶ್ರಮಜೀವಿಯ ಸ್ವತ್ತು, ಇದು ಕಾಯಕ ಜೀವಿಯ ಸ್ವತ್ತು. ನಾವಿವತ್ತು ತಮಗೆ ಹೇಳಲು ಹೊರಟಿರುವಂಥದ್ದು ನಮ್ಮ ಸಹಪಾಠಿ ಸ್ನೇಹಿತರು, ಆತ್ಮೀಯ ಸ್ನೇಹಿತರ ಅಗಾಧ ಸಾಧನೆಯ ಬಗ್ಗೆ. ನಾವು BAMS ಕಲಿಯುವಾಗ ನಾವು 75 ಜನ ಸ್ನೇಹಿತರು, ಸಹಪಾಠಿಗಳು 75 ಜನರು ಸಹಿತ ತಮ್ಮ ಕ್ಷೇತ್ರದಲ್ಲಿ ತಾವು ವಹಿಸಿಕೊಂಡಂತಹ ಒಂದು ವೃತ್ತಿಯಲ್ಲಿ ಬಹಳಷ್ಟು ಪ್ರಾಮಾಣಿಕತೆಯಿಂದ ಅಗಾಧ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅಗಾಧ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಸಹಿತ ಬೇರೆ ಬೇರೆಯಾದಂತಹ ಒಂದು ವಿಶೇಷವಾದಂತಹ ಸಾಧನೆಯಾಗಿದೆ. ಇವತ್ತು ಅಂಥದ್ದೇ ನಮ್ಮ ಆತ್ಮೀಯ ಸ್ನೇಹಿತರು, ಆ 75 ಜನರಲ್ಲಿ ಸಾಧನೆ ಮಾಡಿದಂಥ ಒಂದು 2 ಸ್ನೇಹಿತರ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೆಂಗಳೂರಿನಂತಹ ಅರಿಯದ ಊರಿನಲ್ಲಿ ಹೋಗಿ ಸ್ವಂತ ಒಂದು ಶ್ರಮದ ಮೇಲೆ ಪ್ರಾಮಾಣಿಕತೆಯಿಂದ ಒಂದು ಸಾಮ್ರಾಜ್ಯವನ್ನೇ ಕಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಹಳ್ಳಿಗಾಡಿನಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಅಲ್ಲಿ ಜನರ ಸೇವೆಯನ್ನು ಮಾಡಿ, ಸ್ವಂತ ಆಸ್ಪತ್ರೆ, ಸ್ವಂತ ಬಿಲ್ಡಿಂಗ್ ಅನ್ನೋಕ್ಕಿಂತ ಅದನ್ನು ಬಂಗ್ಲೋ ಅನ್ಬೋದು, ಸ್ವಂತ ಬಂಗ್ಲೋಗಳನ್ನು ಕಟ್ಟಿಕೊಂಡು ಸ್ವಂತ ಫಾರ್ಮಸಿಗಳನ್ನು ಮಾಡಿಕೊಂಡು, ಹೀಗೆ ಹಲವಾರು ತೆರನಾದಂತಹ ವಿವಿಧ ಸಾಧನೆ ಮಾಡಿದಂತಹ ನಮ್ಮ ಆತ್ಮೀಯ ಸ್ನೇಹಿತರು ಸಾಧನೆಯನ್ನು ಕೊಂಡಾಡಬೇಕು. ಅಂತಹ ಸಾಧನೆಯನ್ನು ಮಾಡಿದಂತಹ ನಮ್ಮ 2 ಸ್ನೇಹಿತರ ಬಗ್ಗೆ ಹೇಳ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಅವರ ಮನೆಗೆ ಹೋಗಿ ಅವರ ಒಂದು ಕಟ್ಟಿಕೊಂಡಿರ್ತಕ್ಕಂಥ ಒಂದು ಸಾಮ್ರಾಜ್ಯವನ್ನು ನೋಡಿಕೊಂಡು ಬರೋಣ. ಇದು ಬಸವೇಶ್ವರ ನಗರದಲ್ಲಿರ್ತಕ್ಕಂತಹ ನಮ್ಮ ಆತ್ಮೀಯ ಸ್ನೇಹಿತ ಡಾಕ್ಟರ್ ರೇಣುಕಾ ಪ್ರಸಾದ್ ಬಾಳೆಹಳ್ಳಿಮಠ ಇವರ ಭವ್ಯ ಆಸ್ಪತ್ರೆ, ಸ್ವಂತ ಫಾರ್ಮಸಿ, ಸ್ಕ್ಯಾನಿಂಗ್ ಮಾಡುವಂತಕ್ಕಂಥ ಯಂತ್ರಗಳು, ಎಕ್ಸ್ರೇ ಮಾಡ್ತಕ್ಕಂಥ ಯಂತ್ರಗಳು, ಒಟ್ಟಾರೆ ಸುಸಜ್ಜಿತವಾದಂತಹ ಎಲ್ಲ ಸಿಬ್ಬಂದಿ ಇರ್ತಕ್ಕಂತಹ ಒಂದು ಆಸ್ಪತ್ರೆಯನ್ನು ನಾವು ಇಲ್ಲಿ ನೋಡ್ಬೋದು. ದಿನದ 24 ಗಂಟೆಯು ರೋಗಿಗಳ ಸೇವೆಗೆ ಸದಾ ಸಿದ್ಧವಾಗಿರುವ ಅವರ ಕರ್ತವ್ಯ ಪ್ರಜ್ಞೆ ಅವರ ಒಂದು ಅಭಿವೃದ್ಧಿಗೆ, ಯಶಸ್ವಿಗೆ ಕಾರಣ ಅಂಥೇಳಿ ಹೇಳಬಹುದು. ಬಸವೇಶ್ವರ ನಗರದಲ್ಲಿ ಶಾಸಕರಾದಂತಹ ಗೋಪಾಲಯ್ಯನವರ ಮನೆ ಹತ್ತಿರನೇ ಇರತಕ್ಕಂತಹ ಒಂದು ಭವ್ಯ ಬಂಗಲೆ. ಪ್ರತಿ ಇಟ್ಟಿಗೆಯೂ ಸಹಿತ ಪ್ರಾಮಾಣಿಕತೆಯ ಪರಿಶ್ರಮದ ಸಂಕೇತ ಅಂಥೇಳಿ ಹೇಳಬಹುದು. ಸ್ವಂತ ಔಷಧಿ ತಯಾರಿಸುವಂತಹ ಫ್ಯಾಕ್ಟ್ರಿಗಳು,
ಹುಟ್ಟಿದ ಊರು ಲಕ್ಷ್ಮೇಶ್ವರದಲ್ಲಿ ಭವ್ಯ ಕಲ್ಯಾಣ ಮಂಟಪ, ಹೀಗೆ ಹಲವಾರು ದೃಷ್ಟಿಯಿಂದ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಪ್ರಾಮಾಣಿಕತೆಯ ಪ್ರತೀಕವನ್ನು ಕಾಣುವಂಥದ್ದನ್ನು ನಾವು ನೋಡಬಹುದಾಗಿದೆ. ನಮ್ಮ ಎಲ್ಲ ಸ್ನೇಹಿತರು, ಎಲ್ಲ ಸಹಪಾಠಿ ಸ್ನೇಹಿತರು, ಸಹಪಾಠಿ ವೈದ್ಯರು ಇದೇ ರೀತಿಯಾಗಿ ಉನ್ನತವಾದಂತಹ ಅತ್ಯದ್ಭುತವಾದಂತಹ ಸಾಧನೆಯನ್ನು ಮಾಡುವಂತಾಗಲಿ. ಆ ಸಾಧನೆಯನ್ನು ನಾನು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಯೂಟ್ಯೂಬ್ನಲ್ಲಿ ಹಾಕುವಂತಾಗಲಿ, ಅವರ ಸಾಧನೆಯನ್ನು ನೋಡಿ ಮನ ತುಂಬಿಕೊಳ್ಳುವಂತಾಗಲಿ ಅಂಥೇಳಿ ಹಾರೈಸ್ತೇನೆ. ದೋಸ್ತ, ನೀವು ನಮ್ಮ ಕ್ಲಾಸ್ಮೇಟ್ ಇರೋದ್ರಿಂದ ಸರ್ಗೆ ಅನ್ನೋದಿಲ್ಲಣ್ಣ. ಪ್ರಾಕ್ಟೀಸ್ ಮಾಡಾಕತ್ತೆ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ? ಪ್ರಾಕ್ಟೀಸ್ ಮಾಡಾಕತ್ತೆ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ? 2006. ನಾವು ನಿಮ್ಮ ಜೊತೆನೇ ಪ್ರಾಕ್ಟೀಸ್ ಮಾಡಾಕತ್ರು ಸಹಿತ ಇದು 1% ನಾವು ಸಾಧನೆ ಮಾಡಿಲ್ಲ. ಅದಕ್ಕೆ ನಿಮ್ಮ ಸಾಧನೆ ನೋಡಿ ಖರೇನ ಭಾಳಷ್ಟು ಮನಸ್ಸು ತುಂಬಂತು. ಅದಕ್ಕೆ ಈ ಒಂದು ವಿಡಿಯೋ, ಇದು ಕ್ಯಾಪ್ಷನ್ ಏನಪ್ಪ ಅಂತಂದ್ರೆ, ಅರಿಯದೂರಿನಲ್ಲಿ ಬಂದು ಅದ್ಭುತವನ್ನು ಸಾಧಿಸಿದ ಆತ್ಮೀಯ ಸ್ನೇಹಿತ ರೇಣುಕಾ ಪ್ರಸಾದ್ ಬಾಳಳ್ಳಿ ಮಠ್. ನಿಮ್ಮ ಈ ಸಾಧನೆಗೆ ತುಂಬ ಹೃದಯದ ಅಭಿನಂದನೆಗಳು. ಸಾಧನೆ ಇನ್ನಷ್ಟು ಹೆಚ್ಚು ಆಗಲಿ ಅಂಥೇಳಿ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ. ದೇವರಂತಹ ಮನಸ್ಸಿರುವ ಸ್ನೇಹಿತನ ಮನೆಯಲ್ಲಿ ಭವ್ಯವಾದ ದೇವ ಮಂದಿರ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವೋ ಸನಾತನ ಅನ್ನುವಂತೆ ದೇಹವೇ ದೇವಾಲಯ, ಅದರಲ್ಲಿರ್ತಕ್ಕಂತಹ ಜೀವನೇ ಪರಬ್ರಹ್ಮ. ಒಳ್ಳೆಯ ಯೋಚನೆಗಳು, ಬಡವರ ಸೇವೆಗಳೇ ಆ ಪರಬ್ರಹ್ಮನಿಗೆ ಮಾಡುವ ಪೂಜೆ, ನಿತ್ಯ ಪೂಜೆ ಅಂಥೇಳಿ ಹೇಳ್ಬೋದು. ನಮ್ಮ ಸ್ನೇಹಿತನ ಮನೆಯ ಆವರಣದಲ್ಲಿ ನಿಂತಿರತಕ್ಕಂತಹ ಐಷಾರಾಮಿ ಕಾರುಗಳು. ಅತಿಥಿ ದೇವೋ ಭವ ಎನ್ನುವಂತೆ ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೂ ಸಹಿತ ದೇವರ ಒಂದು ಸ್ಥಾನವನ್ನು ನೀಡಲಾಗಿದೆ. ಹಾಗೆ ಮನೆಗೆ ಬಂದ ಅತಿಥಿಗಳ ಸಲುವಾಗಿ ನಿರ್ಮಿಸಿದಂತಹ ಒಂದು ಅತಿಥಿ ಗೃಹ ಅಂತೇಳಿ ಹೇಳ್ಬೋದು. ಸರ್ವ ಸುಸಜ್ಜಿತವಾದಂತಹ ಅತಿಥಿ ಗೃಹ. ಇದು ಮಾರತಹಳ್ಳಿಯಲ್ಲಿ ಸೇವೆಗೈಯುತ್ತಿರ್ತಕ್ಕಂತಹ ಇನ್ನೊಬ್ಬ ನಮ್ಮ ಆತ್ಮೀಯ ಸ್ನೇಹಿತ ಡಾಕ್ಟರ್ ವಿಶಾಲ್ ಬುಕಿಟ್ಕರ್ ಅವರ ಭವ್ಯ ಬಂಗಲೆ. ಇದು ಸಹಿತ ಅವರ ಕಠಿಣ ಪರಿಶ್ರಮದ ಪ್ರಾಮಾಣಿಕತೆಯ ಪ್ರತೀಕ ಅಂತೇಳಿ ಹೇಳಬಹುದು. ಅವರು UGಯನ್ನು BAMSನ್ನು ನಮ್ಮ ಜೊತೆ ಬೆಳಗಾವಿಯಲ್ಲಿ ಮಾಡಿದರು. ತದನಂತರ ಪೋಸ್ಟ್ ಗ್ರ್ಯಾಜುಯೇಷನನ್ನು, ಸ್ನಾತಕೋತ್ತರ ಪದವಿಯನ್ನು
ಬೀದರ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿದರು. ಪ್ರಸೂತಿ ಮತ್ತು ಸ್ತ್ರೀರೋಗ ಈ ವಿಷಯದಲ್ಲಿ ಅವರು PG ಮಾಡಿದರು. ತದನಂತರ ತಮ್ಮ ಸೇವೆಯನ್ನು ಈ ಒಂದು ಬೆಂಗಳೂರಿನ ಮಾರತಹಳ್ಳಿಯಲ್ಲಿ ಪ್ರಾರಂಭ ಮಾಡಿದರು. ಹಲವಾರು ಬಡ ರೋಗಿಗಳ ಸೇವೆಯನ್ನು ಸತತ 18-19 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಮಾಣಿಕ ಸೇವೆಯ ಪ್ರತಿರೂಪವೇ ಈ ಒಂದು ಭವ್ಯ ಬಂಗಲೆ, ಈ ಒಂದು ಅವರ ಸ್ವಂತ ಸಾಮ್ರಾಜ್ಯ ಅಂತೇಳಿ ಹೇಳಬಹುದು. ಗರ್ಭಿಣಿ ಮಹಿಳೆಯರ ಆರೈಕೆ ಆಗಿರ್ಬೋದು, ಬಾಣಂತಿಯರ ಸೇವೆ ಆಗಿರ್ಬೋದು, ಅಥವಾ ಗರ್ಭಾವಸ್ಥೆಯಲ್ಲಿ ತಾಯಂದಿರಿಗೆ ಬೇಕಾದಂತಹ ಊಟೋಪಚಾರಗಳ ಬಗ್ಗೆ, ಔಷಧೋಪಚಾರಗಳ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡುವಂಥದ್ದಾಗಿರ್ಬೋದು. ಈ ರೀತಿ ಹಲವಾರು ಸೇವೆಗಳನ್ನು ಅವರು ನೀಡ್ತಾ ಬರ್ತಾ ಇದ್ದಾರೆ. मिले सुर मेरा तुम्हारा तो सुर बने हमारा। सुर की नदियाँ हर दिशा से बह के सागर में मिले, बादलों का रूप लेकर बरसे हल्के हल्के। मिले सुर मेरा तुम्हारा तो सुर बने हमारा। मिले सुर मेरा तुम्हारा। वट बनिए संतरद। तेरा सुर मिले मेरे सुर दे नाल, मिलके बने एक नवा सुर ताल। मिले सुर मेरा तुम्हारा। ವಿಶಾಲ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ನಾವು ನಿಮ್ಮ ಕ್ಲಾಸ್ಮೇಟ್ ಅಂತ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಆಗ್ತದೆ ನಮ್ಗೆ. ಕ್ಲಾಸ್ಮೇಟ್ ಅಲ್ಲಪ್ಪ, ಫ್ರೆಂಡ್ ಅಂತ ಹೇಳ್ರಿ. ಫ್ರೆಂಡ್ ಆತ್ಮೀಯ ಸ್ನೇಹಿತ. ಭಾಳಷ್ಟು ಖುಷಿ ಆಯಿತು ನಿಮ್ಮ ಸಾಮ್ರಾಜ್ಯ ನೋಡಿ. ಇದು ಮತ್ತೊಬ್ಬರಿಗೂ ಪ್ರೇರಣೆ ಆಗಲಿ ಅಂತ ಹಾಕಾಕತ್ತೀನಿ. ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಾಕತ್ತೆ ಎಷ್ಟು ವರ್ಷ ಆಯಿತು? 19 ವರ್ಷ. 19 ವರ್ಷದಲ್ಲಿ ಬೆಂಗಳೂರಲ್ಲಿ ಬಂದು, ಅರಿಯದ ಊರಿನಲ್ಲಿ ಬಂದು ಅದ್ಭುತ ಸಾಧನೆ ಮಾಡಿದ ನಿಮಗೆ, ಆತ್ಮೀಯ ಸ್ನೇಹಿತನಿಗೆ ನಮ್ಮ ಹೃತ್ಪೂರ್ವಕವಾದಂಥ ಒಂದು ಅಭಿನಂದನೆಗಳು. ನಿಮ್ಮ ಸಾಧನೆಗಳು ಇನ್ನೂ ಹಿಂಗೆ ಮುಂದುವರಿಲಿ, ಬಡವರ ಸೇವೆ ಮಾಡುವಂತಾಗಲಿ ಅಂಥೇಳಿ ಈ ಮೂಲಕ ನಾವು ಹಾರೈಕೆಯನ್ನು ಮಾಡ್ತೇವೆ. ಧನ್ಯವಾದಗಳು. ನಿಮ್ಮ ಈ ಸಾಧನೆಯಲ್ಲಿ ನಮ್ಮ ವೈನಿಯವರ ಒಂದು ಏನಂತಾರೆ ನಿಮ್ಗೆ ಪ್ರಭಾವನ ಐತೆ ಅಂತ ಅನ್ಕೋತೀವಿ. ಓಕೆ, ನಿಮ್ಮ ದಾಂಪತ್ಯ ನಿಂಗೆ ಒಂದು ಖುಷಿಯಿಂದ 106 ವರ್ಷಗಳ ಕಾಲ ಸಾಗಲಿ, ನಿಮ್ಮಿಂದ ಮತ್ತಷ್ಟು ಬಡವರಿಗೆ ಸೇವೆ ಮಾಡುವಂತಾಗಲಿ ಅಂಥೇಳಿ ಹಾರೈಸ್ತೇವೆ. ಧನ್ಯವಾದಗಳು. ನಂಬಿಸೈ ನನ್ನ ದನಿಗೆ ನಿನ್ನ ದನಿಯ ಸೇರಿದಂತೆ ನಮ್ಮ ದನಿಯ, నా స్వరము నీ స్వరము സംഗമമൈ മനസ്വരങ്ക അവതരിഞ്ചി എന്റെ സ്വരവും നിങ്ങളുടെ സ്വരവും ഒത്തുചേർന്നു നമ്മുടെ സ്വരമായി. তোমার সুর মোদের সুর, সৃষ্টি করু কই সুর, তোমার সুর মোদের সুর, সৃষ্টি করু কই সুর, সৃষ্টি হোক ওই কোতান। তোমা মোরা স্বরর মিলন সৃষ্টি করি চালু ঐক্যতানু।